ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬರೀ ಇವತ್ತಿನೇನು ಸಾಧನೆ ಮಾಡೋದಾಗ್ತೈತಿ ನೋಡೋಣ. ಆ್ಯಕ್ಚುಲಿ ನಿನ್ನೆ ಹುಷಾರಿರ್ಲಿಲ್ಲಲ್ಲ, ಸೊ ಹಂಗಾಗಿ ಲೇಟಾಗಿ ಎದ್ದೆ. ಬೇಗನೆ ಎದ್ದಿದ್ದೆ, ಬಟ್ ಎದ್ದೇಳಕ್ಕಾಗಲಿಲ್ಲ. ಚಿಟ್ಟನ ಜೊತೆ ಆಟ ಆಡ್ಕೊತ ಮಲ್ಕೊಂಡಿದ್ದೆ ಅಲ್ಲೇ. ಇದು ಹನುಮ ದಿಕ್ಕಿಗೆ ಐತಿ ನಮ್ಮ ಮನೆ, ಹಾಗಾಗಿ ಸ್ವಲ್ಪ ನನಗೆ ನಾನೇ ಬೈಕೊಂಡೆ, ಏನು ದೊಡ್ಡ ರೋಗ ಬಂದಿಲ್ಲ ಎದ್ದೇಳಂತೇಳಿ. ಯಾಕಂದರೆ ಕೆಲವು ಸತಿ ನಮ್ಗೆ ನಾವೇ ಬೈಕೋಬೇಕಾಗ್ತೈತಿ. ನೋವಿದೆ, ಆಕ್ರೋಶ ಇದೆ. ಏನಂದ್ರೆ ಫ್ರೆಂಡ್ಸ್, ನಾನು ನನ್ನ ಮೇಲೆ ಕೇರು ಕಮ್ಮಿ ಆಗಿಬಿಟ್ಟೈತೆ ನನಗೆ. ಹಾಗಾಗಿ ನನಗೆ ಅನ್ನಿಸ್ತು ಆ ನೀರು ಕುಡಿಬಾರ್ದು ಅಂತೇಳಿ, ಬಟ್ ಬೇರೆ ಆಪ್ಷನ್ ಇಲ್ಲಾರ ಕುಡಿದೆ. ಕೆರೆ ನೀರು ಕುಡಿದ್ರೆ ಒಳ್ಳೇದಂತ ಹೇಳಿದ್ರು, ಹಂಗಾಗಿ ಕುಡಿದೆ. 2 ದಿನದಿಂದ ಅದು ನೀರು ಸ್ವಲ್ಪ ಇದನ್ನ ಬರಾಕತ್ತಿತ್ತು. ಮೊದಲು ಫಿಲ್ಟರ್ ನೀರು ಕುಡಿತಿದ್ವಿ, ಹಾಗಾಗಿ ಇನ್ಮೇಲೆ ಫಿಲ್ಟರ್ ನೀರನ್ನು ಸ್ಟಾರ್ಟ್ ಮಾಡಬೇಕು ಅಂತೇಳಿ ಅಂದ್ಕೊಂಡು, ಅಟ್ಲೀಸ್ಟ್ ಮಳೆಗಾಲ ಮುಗಿಯೋ ಮಟ್ಟ ಆದ್ರೂ ನೀರಿನ ಬಗ್ಗೆ ಸ್ವಲ್ಪ ಕೇರ್ ತೊಗೋಬೇಕಂತ ಅಂದ್ಕೊಂಡಿನಿ. ನೋಡೋಣ ಏನಾಗ್ತೈತೆ ಅಂತೇಳಿ. ಈಕಿ 5:30ಗೆ ಎದ್ಬಿಟ್ಟಾಳ, ಒಳಗೂ ನಿಂತ್ರಾಕತ್ತಿಲ್ಲ. ಅದಕ್ಕೆ ಇಲ್ಲೇ ಹೊರಗೆ ಕುಂದಿಸ್ಕೊಂಡು ರಂಗೋಲಿ ಎಲ್ಲ ಹಾಕಾಕತ್ತೀನಿ. ಯೂಶ್ವಲಿ ನಾನು ರಂಗೋಲಿ ಹಾಕುವಾಗಿಂದ ಸ್ಟಾರ್ಟ್ ಮಾಡ್ತಿದ್ದೆ, ಯಾಕಂದರೆ ದಿನ ಬೆಳಗ್ಗೆ ಹೇಳ್ತಿದ್ದೆ ಎಲ್ಲ ಕತ್ಲ ಇರ್ತಿತ್ತು, ಆವಾಗ ವಿಡಿಯೋ ಮಾಡೋಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಇವತ್ತು ಬೆಳಕಿನಾಗ ಎದ್ದೀನಿ, ಹಾಗಾಗಿ ವಿಡಿಯೋ ಸ್ಟಾರ್ಟ್ ಮಾಡೀನಿ. ಎಲ್ಲರ ಮನ್ಯಾಗೂ ಮಕ್ಕಳು ಎಬ್ಸೋ ತನಕ ಹೇಳೋದೇ ಇಲ್ಲ. ನಮ್ಮ ಚಿಟ್ಟು ತಾನೇ ಎಬ್ಸ್ಬಿಡ್ತಾಳೆ, ನಿದ್ದೆ ಮಾಡೋದೇ ಇಲ್ಲ ಬೆಳಗ್ಗೆ ಭಾಳ ತನಕ. ಹಾಗಾಗಿ ಒಲೆ ಹಚ್ಚಕ್ಕನ ಒಂದು ಅರ್ಧ ತಾಸು ಬೇಕು. ಈಗ ಮಳೆ ಬೀಳೋದ್ರಿಂದ ಸ್ವಲ್ಪ ಕಟ್ಟಿಗೆಲ್ಲ ನಮ್ಮಾಗಿಬಿಟ್ಟಿರ್ತಾವೆ, ತೆಗೆದು ಮತ್ತು ಕಿಚ್ಚು ಲಾಸ್ಟಿಗೆ ಇರುತ್ತಲ್ಲ ಫ್ರೆಂಡ್ಸ್, ಅದ್ರ ಮೇಲೆ ಇಟ್ಟು ಬೆಚ್ಚಗಿಟ್ರೂ ಸ್ವಲ್ಪ ಟೈಮ್ ಹಿಡಿತಾವೆ. ಗ್ಯಾಸ್ ಮೇಲೆ ಕಾಸ್ಕೊಳಕ್ಕೆ ಜಾಸ್ತಿ ನನಗಂತೂ ಜಾಸ್ತಿ ನೀರು ಬೇಕು. ಸೊ ಹಾಗಾಗಿ ಆಮೇಲೆ ಒಲೆ ಒಳಗಿಂದ ನೀರು ಮಾಡಿದ್ರೆ ಮೈ ಹಗರಾಗ್ತತಿ ಅಂಥೇಳಿ ನನಗೆ ಜಾಸ್ತಿ ನೀರು ಬೇಕಾಗಿರೋದ್ರಿಂದ ಇವ್ರು ಗ್ಯಾಸ್ ಮೇಲೆ ಕಾಸ್ಕೊ ಅಷ್ಟಾಗಿ ಗುದ್ದಾಡ್ತಿ ಅಂದ್ರೂ ನಾನು ಕಟ್ಟಿಗೆ ಒಳಗನ ನೀರು ಕಾಸಿರ್ತೀನಿ. ಅದನ್ನೆಲ್ಲ ಕೆಲಸ ಮುಗಿಸೋಷ್ಟಿಗೆ ಒನ್ ಅವರ್ ಬೇಕಾಗ್ತತಿ. ಹಾಗೆಲ್ಲ ತೋರಿಸ್ಕೊಂಡ್ಬಿಟ್ಟೆ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡಬೇಕು ಕಾಣೆ. ನೈಟೆಲ್ಲ ಹಂಗೆ ಬಿಟ್ಟು ಮಲ್ಕೊಂಡ್ಬಿಟ್ಟಿದ್ದೆ, ಯಾಕಂದ್ರೆ ಸುಸ್ತಾಗ್ಬಿಟ್ಟಿತ್ತು. ಹಾಸ್ಪಿಟ್ಲಿಗೆ ಹೋಗಿ ಬಂದು ಗುಳಿಗೆ ತೊಗೊಂಡು ಸುಮ್ಮನೆ ಮಲ್ಕೊಂಡ್ಬಿಟ್ಟಿದ್ದೆ. ಹಾಗಾಗಿ ಒತ್ತಟೆ ಡಿಸೈನ್ ಸ್ಟಾರ್ಟ್ ಮಾಡೀನಿ. ಬೆಳಗ್ಗೆ ಯಾರೂ ಎದ್ದಿರೋದಿಲ್ಲಲ್ಲ, ಹಾಗಾಗಿ ನನಗೆ ಡಿಸ್ಟರ್ಬೆನ್ಸ್ ಇರೋದಿಲ್ಲ ಅಂತ ಸ್ಟಾರ್ಟ್ ಮಾಡಿರ್ತೀನಿ ಬೆಳಗ್ಗೆ ಅವ್ರು ಹೇಳೋಕ್ಕಿಂತ ಮುಂಚೆ. ಬಟ್ ಮೇನ್ ಡಿಸ್ಟರ್ಬೆನ್ಸೇ ಎದ್ಬಿಟ್ಟೈತೆ ನನಗಿಂತ ಮುಂಚೆ. ಅದಕ್ಕೆ ಬಂದ್ ಮಾಡಿಬಿಟ್ಟೆ, ಇದೇನು ಸಾಧ್ಯ ಆಗ್ಲಾರ್ದು ಮಾತೇನ ಅಂಥೇಳಿ. ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಕಸ ಗುಡಿಸ್ಕೊಳಕತ್ತೀನಿ ಫ್ರೆಂಡ್ಸ್. ಈಗ ಇದು ಹೊಸ ಕಸಬರ್ಗಿ, ಇದ್ರೊಳಗೆ ಕಾಳು ಉದುರಿ ಬಿಡಾಕತ್ಬಿಟ್ಟೈತಿ. ಇದು ಕಸ ಹೊಡ್ಯಾಕಂತ ತಂದಾರ, ಬಟ್ ಇದು ಕಸ ಮಾಡಾಕತ್ಬಿಟ್ಟೈತಿ ಮನೆಯೆಲ್ಲ. ಸ್ವಲ್ಪ ನೀರಾಗ ಎದ್ದು ಹಾಕೋಣ ಅಂತಂದ್ರೆ ಬಿಸಿಲೂ ಇಲ್ಲ, ಹಾಗಾಗಿ ನೋಡ್ಬೋದು ನೀವು ಎಷ್ಟು ಧೂಳೈತೆ ಅಂತೇಳಿ. ಈಕಿ ಒಬ್ಬಾಕಿ ಬರೀ ಅದ್ರೊಳಗೆ ಅಡ್ಡಾಡಿ ಮನೆ ತುಂಬ ಅಡ್ಡಾಡ್ಬಿಟ್ರೆ ಮತ್ತು ಕಸ ಹೊಡೆದಂಗೆ ಅನಿಸೋದೇ ಇಲ್ಲ. ಅದಕ್ಕಾಗಿ ಆಕಿಗೆ ಆ ಕಡೆ ಈ ಕಡೆ ಡೈವರ್ಟ್ ಮಾಡಿ ಅಂತೂ ಇಂತೂ ಕಸ ಹೊಡೆದೆ. ಲೇಟಾಗಿದ್ದಾಗ ಇದೆ ಫ್ರೆಂಡ್ಸ್ ನನ್ನ ಹಣೆ ಬರ. ಭಾಳ ಕಿರಿಕಿರಿ ಮತ್ತು ಸಿಟ್ಟು ಬರೋದು ಈ ಥರ ಎಲ್ಲ ಆಗ್ತಾ ಇರ್ತೈತಿ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಯಾಕಂದ್ರೆ ಲೇಟಾಗಿ ಎದ್ದಿರ್ತೀವಿ, ನಮ್ಮ ತಪ್ಪು ಇರ್ತೈತಿ ಫಸ್ಟು. ಅದಾದಮೇಲೆ ನಾವು ಕೆಲಸ ಮಾಡೋಕ್ಕೆ ಬರ್ಕೊಂತ ಇರ್ತೀವಿ, ಇವ್ರು ತಮ್ಮದು ಉಡಾಳ್ತನ ಮಾಡೋದು, ಅದು ಇದು ಕಾಡಿಸೋದು, ಈ ಥರ ಎಲ್ಲ ಮಾಡ್ತಾ ಇರ್ತಾರೆ. ಅದ್ರ ಮಧ್ಯಾಹ್ನ ಇವ್ರು ಸ್ವಲ್ಪ ಸ್ನಾನ ಎಲ್ಲ ಮಾಡಿಸ್ಕೊಟ್ರು. ಅವರಿಗೆ ಡ್ರೆಸ್ ಚೇಂಜ್ ಎಲ್ಲ ಮಾಡಿ ಸ್ಕೂಲ್ ಡ್ರೆಸ್ ಹಾಕಿ ಬ್ಯಾಗ್ ಅವನ್ನೆಲ್ಲ ರೆಡಿ ಮಾಡಿ ಅವರಿಗೆ ಸ್ಕೂಲಿಗೆ ಕಳಿಸ್ಬಿಟ್ಟೆ. ಆವಾಗ ಮನೆ ಸ್ವಲ್ಪ ಶಾಂತಿ ಅನ್ನಿಸ್ತು. ಇವರು ಖಾರದ್ದು ಇನ್ನೂ ತಿನ್ನಬೇಡ, ಸಿರಾ ತೊಗೊಂಬರ್ತೀನಿ ಅಂತೇಳಿ ಸಿರಾನ ತೊಗೊಂಬಂದಿದ್ರು. ಅವ್ರಿಗೆ ಬೇರೆ ಅಡುಗೆ ಮಾಡಿ ಕಟ್ಟಿದ್ದೆ ಸ್ಕೂಲಿಗೆ. ಸೊ ಅದನ್ನು ತಿಂದೆ. ಚಿಟ್ಟುಗೂ ಸ್ವಲ್ಪ ಅದನ್ನು ತಿನ್ಸಾಕತ್ತೀನಿ. ತಿನ್ಸೂ ಕೊಡಾಕತ್ತಿಲ್ಲ, ಕಿರಿ ಮಾಡಾಕತ್ಬಿಟ್ಟಿದ್ದಳು. ನನಗೆ ಸ್ವಲ್ಪ ಎಲ್ಲ ಕೆಲಸ ಮಾಡಿದ್ಮೇಲೂ ಊಟ ಮಾಡುವಾಗ ಸ್ವಲ್ಪ ನೆಮ್ಮದಿಯಿಂದ ಕುಂತು ಊಟ ಮಾಡ್ಬೇಕು ಫ್ರೆಂಡ್ಸ್. ನಾನು ಅಂದ್ರೆ ಕರೆಕ್ಟಾಗಿ ಸಫಿಷಿಯೆಂಟ್ ಊಟ ಆಗ್ತೈತಿ. ಕಿರಿಕಿರಿ ಇತ್ತಂದ್ರೆ ಊಟನ ಆಗಲ್ಲ. ಅದಕ್ಕೆ ಅದನ್ನು ಅರ್ಧಕ್ಕೆ ಬಿಟ್ಟು ಈಗಿನ ಮಲಗಿಸಿ ಬರೋಣ ಅಂಥೇಳಿ ಕೈ ತೊಗೊಂಡೆ. ಸ್ವಲ್ಪ ಇತ್ತು ಇನ್ನೊಂಚೂರು, ಬಟ್ ಆಕಿ ಅಳುದ್ರ ಸಂಬಂಧ ಏನೂ ಮಾಡೋಕ್ಕಾಗಂಗಿಲ್ಲ. ಆಕಿ ಮಲ್ಕೊಂಡ್ಲಂದ್ರೆ ಒಂದು 2-3 ತಾಸು ಮಲ್ಕೊತಾಳೆ. ನಿದ್ದೆ ಬಂದಾಗ ಮಲಗಿಸ್ಬೇಕಂತೇಳಿ ಅಂದ್ಕೊಂಡು ಆಕಿನ ಜೋಳಿಗೆ ಹಾಕಿ ಬಂದುಬಿಟ್ಟೆ. ಭಾಳ ನಿದ್ದೆ ಬಂತಂದ್ರೆ ಬರೀ ಹಾಕಿದ್ರೆ ಸಾಕು ಮಲ್ಕೊಂಡ್ಬಿಡ್ತಾಳೆ. ನಾವು ಫೋರ್ಸಬಲಿ ಮಲಗಿಸ್ಬೇಕಂದ್ರೆ ಜಾಸ್ತಿ ಹೊತ್ತು ತೂಗಿದ್ರೆ ಮಲ್ಕೊತಾಳೆ ಆಕಿ. ಹಾಗಾಗಿ ಆಕಿಗೆ ಮಲಗಿಸ್ಬಂದು ಆರಾಮಾಗಿ ಕುಂತು ಸಿರಾ ತಿಂದು ಮಲ್ಕೊಂಡ್ಬಿಟ್ಟೆ ನಾನು. ಯಾಕಂದ್ರೆ ಗುಳಿಗೆ ತೊಗೊಂಡು ಮಲ್ಕೊಂಡೆ, ನಿದ್ದೆ ಬಂದುಬಿಟ್ಟಿತ್ತು. ಮಲ್ಕೊಂಡು ಒಮ್ಮಕ್ಕಳೇ ಎಷ್ಟು 4:30ಗೆ ಎದ್ದೀನಿ. ಮಾನ್ಯಾರ ಸ್ಕೂಲಿಂದ ಬಂದಿಂದ ಎದ್ದೀನಿ. ಅದಾದಮೇಲೆ ಇದು ಈವ್ನಿಂಗ್ದು ವಿಡಿಯೋ ಇದು.
ಎದ್ದಾದ್ಮೇಲೆ ಸ್ವಲ್ಪ ಕಸ ಗಿಸ ಎಲ್ಲ ಗುಡಿಸ್ಕೊಂಡು ಚಹಾ ಮಾಡಿಕೊಟ್ಟೆ. ದೀಪ ಹಚ್ಬೇಕಂದ್ರೆ ಈಗಿಂದ ಡ್ಯಾನ್ಸ್ ಕ್ಲಾಸ್ ಒಂದು ಐತಿ ಇವತ್ತು. ಸೊ ಹಂಗಾಗಿ ಆಕಿ ರೆಡಿ ಮಾಡಿ ಕಳಿಸ್ಬೇಕು. ಈಗ ಕಳಿಸಿದಾದ್ಮೇಲೆ ದೀಪ ಹಚ್ಚೋಣ ಅಂತ ಅಂದ್ಕೊಂಡು ಹೊಟ್ಟೆಗೆ ಏನಾರ ಮಾಡ್ಬೇಕಂತ ಅಂದೆ. ಯಾಕಂದ್ರೆ ಲೈಟಾಗಿ ಅಡುಗೆ ಮಾಡಿದ್ದಲ್ಲ ಫ್ರೆಂಡ್ಸ್, ಪಾಪ ಹುಡುಗರಿಗೆ ಹೊಟ್ಟೆ ಹಸ್ತಿರ್ತೈತಿ, ಅದಕ್ಕೆ. ಬೆಳಗ್ಗೆ ಸೀರಾ ತಿಂದಿದ್ದೆ ಅಲ್ಲ, ಮಧ್ಯಾಹ್ನ ಚೂರು ಉಪ್ಪಿಟ್ಟು ಮಾಡ್ಕೊಂಡಿದ್ದೆ. ನಮ್ಮ ಜಾನು ಉಪ್ಪಿಟ್ಟಿಗೆ ಜೀವದಾಳ, ಸ್ವಲ್ಪ ಅದು ಉಳ್ದಿತ್ತು. ಚಹಾ ಕುಡ್ಕೊಂತ ಅದನ್ನ ತಿಂದ್ರಾತ, ಅವ್ರಿಗೂ ತಿನ್ಸಿದ್ರಾತ ಅಂತ ಮಾಡಿದ್ದೆ. ಅಷ್ಟೊತ್ತಿಗೆ ಅಂದರೆ ಕರೆಕ್ಟ್ ಟೈಮಿಗೆ ಇವ್ರು ಗೋಬಿ ಮತ್ತು ಸೇವ್ಪುರಿ ತೊಗೊಂಡು ಬಂದರು. ಅಂದ್ಕೊಂಡೆ ನಾನು ಹೊಟ್ಟೆ ಸರಿ ಇಲ್ಲ, ಮೊದಲು ತಿನ್ನೋದ ಬೇಡ ಅಂಥೇಳಿ. ಬಟ್ ಅದು ಮುಂದೆ ಇದ್ರೆ ಯಾರ ಮನ್ಸಾದ್ರೂ ತಡಿತೈತಿ ಹೇಳ್ರಿ ಫ್ರೆಂಡ್ಸ್. ಇದು ಆಕ್ಚುಲಿ ಚೆನ್ನಾಗಿರೋದು. ನಾನು ಹೆಂಗೋ ಗುಳಿಗೆ ತೊಗೊಂಡು ನಂದು ಸ್ಟಮಕ್ ಪೇನ್ ಎಲ್ಲ ಕಮ್ಮಿ ಮಾಡ್ಕೊಂಡಿದ್ದೆ. ಬಟ್ ಇವರು ಗೋಬಿ ಮತ್ತು ಪಾನಿಪುರಿ ತೊಗೊಂಡು ಬಂದರು. ಸೊ ಅದಕ್ಕೆ ಏನಾರ ಹೆಚ್ಚು ಕಮ್ಮಿ ಆದರೆ ಇವರ ಕಾರಣ. ನೀವೇ ಸಾಕ್ಷಿ ನೋಡ್ರಿ ಫ್ರೆಂಡ್ಸ್. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಸಂಡೇ ಮತ್ತು ಮಂಡೇ 2 ದಿನ ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಾಳಕ್ಕಿ. ಹಾಗಾಗಿ ಆಕೆಗೇನು ಹೋಮ್ವರ್ಕ್ ಇರಲಿಲ್ಲ, ಚೋಟುಗಷ್ಟೇ ಹೋಮ್ವರ್ಕ್ ಮಾಡ್ಸಕತ್ತೀನಿ. ಇವತ್ತು 2 ಪೇಜ್ ಅಷ್ಟು ಹಾಕೊಟ್ಟಾರ ಅವರು, ಸ್ಟ್ರೈಟ್ ಲೈನು ಮತ್ತು ಒಂದು ರೌಂಡ್ ಈ ಟೈಪ್. ಅದನ್ನು ಹೋಮ್ವರ್ಕ್ ಮಾಡ್ಸಕತ್ತೀನಿ. ಸೈಡಿಗೆ ಡಿಸೈನ್ ಬೆಳಗ್ಗೆ ಹಾಕ್ತಾಯಿದ್ದೆ, ಅದು ಇನ್ಕಂಪ್ಲೀಟ್ ಆಯ್ತು ಅಂತ ಹೇಳಿದೆಲ್ಲ, ಚಿಟ್ಟು ಎದ್ದೆಲ್ಲ ಹದಗೆಡ್ಸ್ಬಿಟ್ಲು. ಅದಕ್ಕೆ ಅದನ್ನು ಕಂಟಿನ್ಯೂ ಮಾಡಕತ್ತೀನಿ. ಈ ಡಿಸೈನು ನಾನು ನಿಮ್ಗೆ ಶೇರ್ ಮಾಡ್ತೀನಿ, ಎಂಬ್ರಾಯ್ಡ್ರಿ ಯಾವ ಥರ ಬರ್ತೈತೆ ಅಂತ ಹೇಳಿ. ಕಂಪ್ಲೀಟ್ ಆದಮೇಲೆ ಇನ್ನೂ ಈಗ ಅರ್ಧ ಆಗಿತ್ತು. ನೀ ಏನು ಹೇಳಂಗಿಲ್ಲ ಆಕಿಗೆ. ಏನ್ ಮಾಡಕತ್ತಿ? ಹೋಮ್ವರ್ಕ್ ಮಾಡಕತ್ತೀನಿ. ಮಾಡಿ ಇದ ಇವತ್ತಿನ ನಮ್ಮ ಡಿಸೈನ್ ಫ್ರೆಂಡ್ಸ್. ಇದು ಒಂದು ನಮ್ಮ ಫ್ರೆಂಡಿಗೆ ಕೊಟ್ಟು ಕಳಿಸ್ಬೇಕು, ಕೊರಿಯರ್ ಮಾಡಬೇಕು. ಹಾಗಾಗಿ ಈ ಟೈಮಿಗೆ ನನಗೆ ನನ್ನ ರಿಲೇಷನ್ ಯಾರು ಇರ್ತಾರೆ ಅವ್ರಿಗೆ, ಆಮೇಲೆ ನನ್ನದು ಫ್ರೆಂಡ್ಸ್ ಯಾರು ಇರ್ತಾರೆ ಅವ್ರಿಗೆ, ನನಗೆ ಓನಾಗಿ ಏನಾರ ಹೊಲ್ಕೋಬೇಕು, ಈ ಥರ ಡಿಸೈನ್ ನಾನು ಹಾಕ್ಕೋಬೇಕಂತ ಇಷ್ಟ ಇರುತ್ತಲ್ಲ, ಅದು ಸೀಸನ್ನಾಗಂತೂ ಆಗ್ಲದ ಮಾತು. ಅದಕ್ಕೆ ಈಗ ಹಾಕ್ಕೊಂಡಿರ್ತೀನಿ. ಇದೆಲ್ಲ ಡಿಸೈನ್ ಮುಗಿಸಿ ಸ್ವಲ್ಪ ಅಡುಗೆ ಮನೆಗೆ ಬಂದೆ. ಸಾಯಂಕಾಲ ಏನಾರು ಸ್ವಲ್ಪ ಬಿಸಿದು ಮಾಡ್ಕೊಳ್ಳೋಣ ಅಂಥೇಳಿ ರೊಟ್ಟಿ ಮಾಡ್ಬೇಕಂದ್ರೆ ಇವತ್ತೊಂದು ದಿನ ಏನೂ ಖಾರ ತಿನ್ಬೇಡ ಅಂತ ಅನ್ನಕತ್ಬಿಟ್ಟಾರ ನಮ್ಮ ಮನೆಯವರು. ಈ ಪಲ್ಯ ಮಾಡಿದ್ರೆ ಹಸೆ ಖಾರ ಇದೆಲ್ಲ ಹಾಕೋಬೇಕು. ಹಾಗಾಗಿ ಹೇಳ್ತಾರವ್ರು, ಅದು ಇದು ಮಾಡಬೇಡ, ರೆಸ್ಟ್ ಮಾಡು ಅಂತ. ನನಗೆ ಖಾಲಿ ಕುಂದ್ರಕ್ಕಾಗೋದೇ ಇಲ್ಲ ಫ್ರೆಂಡ್ಸ್. ಭಾಳ ಜನ ಹೇಳ್ತಾರೆ, ಎಷ್ಟರ ಕೆಲಸ ಮಾಡ್ತೀರಿ ನೀವು, ಏನೇನಂತ ಮಾಡ್ತೀರಿ ಅಂತ. ಎಂಬ್ರಾಯ್ಡ್ರಿ ಮಾಡ್ತೀರಿ, ಸ್ಟಿಚ್ ಮಾಡ್ತೀರಿ, ಮತ್ತು 3 ಜನ ಮಕ್ಕಳು ನೋಡ್ಕೊತೀರಿ, ಮತ್ತು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರಿ ಅಂಥೇಳಿ ಅಂತಿರ್ತಾರೆ. ಬಟ್ ಇನ್ಮೇಲೆ ನನ್ನ ಮೇಲೆ ನಾನು ಸ್ವಲ್ಪ ಕೇರ್ ಮಾಡ್ಕೋಬೇಕಂತ ಅನ್ಸಕತ್ತೈತಿ. ನೋಡಬೇಕು, ಸ್ವಲ್ಪ ಹೆಲ್ತ್ ಕಡೆನೂ ಗಮನ ಕೊಡಬೇಕಂತ ಅಂದ್ಕೊಂಡಿನಿ. ನಾನು ಹೆಲ್ದಿನ ಅದೀನಿ, ಬಟ್ ಸ್ವಲ್ಪ ಕೆಲಸ ಜಾಸ್ತಿ ಮಾಡಬಾರ್ದು ಅಂತ ಅಂದ್ಕೊಂಡಿನಿ. ರೆಸ್ಟ್ ಮಾಡೋಣ ಅಂತ. ರೆಸ್ಟ್ ಅಂದ್ರೇನು, ಏನಾರು ಮಾಡ್ಕೊಳ್ಳೋದು, ತಿನ್ನೋದು, ಈ ಥರ. ನಿದ್ದೆ ಅಂತೂ ಬರೋದೇ ಇಲ್ಲ. ಇದೀಗ ನಾನು ಸ್ವಲ್ಪ ತಾಲಿಪಟ್ಟಿ ಮಾಡಕತ್ತೀನಿ. ಇದು ಹೆಸರಿಟ್ಟು ಮಿಲ್ಲಿಗೆ ಹಾಕ್ಸಿ ಇಟ್ಟಿರ್ತೀವಿ. ಇದು ಬರೀ ಪ್ಯೂರ್ ಹೆಸರಿಟ್ಟು ಅಷ್ಟೆ. ಇದಕ್ಕೆ ಉಳ್ಳಾಗಡ್ಡಿ ಸಣ್ಣಗೆ ಹೆಚ್ಕೊಂಡು ಹಾಕ್ಕೋಬೇಕು. ಒಂದು ಸ್ವಲ್ಪ ಸೋಡಾ, ಉಪ್ಪು ಹಾಕ್ಕೋಬೇಕು. ಆಮೇಲೆ ಜೀರಿಗೆ ಹಾಕ್ಕೋಬೇಕು ಫ್ಲೇವರಿಗೆ ಬೇಕಂದ್ರೆ. ಇದಕ್ಕೆ ಅಜ್ವೈನು ಹಾಕ್ಕೋಬೋದು. ಹೊಟ್ಟೆಗೆ ಭಾಳ ಚಲೋ ಅಜ್ವೈನ್ ಹಾಕಿದ್ದೆ ನಾನು, ನನಗೆ ಸ್ಟಮಕ್ ಪೇನ್ ಇರೋದ್ರಿಂದ. ಇದನ್ನೆಲ್ಲ ಸ್ವಲ್ಪ ಕಲಸಿ ಇಡಬೇಕು. ಇದು ಕರಿಬೇವು, ಕೊತ್ತಂಬರಿ, ಮತ್ತು ನಿಮ್ಗೇನು ಇಷ್ಟ ಆಗ್ತದಲ್ಲ ಅದನ್ನ ಹಾಕ್ಕೋಬೋದು. ಕೆಲವರು ತರಕಾರಿ ಎಲ್ಲ ಇದು ಮಾಡ್ಕೋತಾರಲ್ಲ, ತರಕಾರಿ ಇಷ್ಟಪಡ್ತಾರಲ್ಲ ಅವರೆಲ್ಲ ಮೆಂತ್ಯ ಸೊಪ್ಪೆಲ್ಲ ಹೆಚ್ಚಿ ಹಾಕ್ಕೋಬೋದು. ಅದು ಒಂಥರ ಪರಾಟಗದೆ ಚಲೋ ಅನ್ನಿಸ್ತತಿ ಮಾಡೋಕೆ. ಇದು ಹೆಲ್ದಿನೂ ಆಗ್ತತಿ. ಇದ್ರ ಜೊತೆಗೆ ನಾನು ಮತ್ತು ವಡಿ ಹಿಟ್ಟನ್ನು ಹಾಕ್ಸಿರ್ತೀನಿ. ವಡಿ ಹಿಟ್ಟು ಹಾಕ್ಸಿದ್ರೆ ಮಿಕ್ಸ್ ಮಾಡಿ ಹೆಸರಿಟ್ಟು ವಡಿ ಹಿಟ್ಟು ಮಾಡಿರ್ತೀನಿ. ಈಗ ಇದು ತಾಲಿಪಟ್ಟಿಗೆ ಅಷ್ಟಲ್ಲ, ಹಾಗಾಗಿ ಹಸಿ ಖಾರ ಹಾಕಲಿಲ್ಲ, ಒಣ ಖಾರನ ಹಾಕೀನಿ. ಹೊಟ್ಟೆಗೆ ಹಸಿ ಖಾರ ಬೇಡ, ಅಸಿಡಿಟಿ ಆಗ್ತದೆ ಅಂತ ಹೇಳಿ.
ಸೊ ಇಷ್ಟೆಲ್ಲ ಹಾಕ್ಕೊಂಡು ಕಲಿಸ್ಕೋಬೇಕು ಫ್ರೆಂಡ್ಸ್. ನಿಮ್ಗೆ ಅರ್ಥ ಆತಲ್ಲ ನಾನು ಏನೇನು ಹಾಕಿನಂದು. ಹೆಸರಿಟ್ಟು, ನೀರು, ಆಮೇಲೆ ಉಳ್ಳಾಗಡ್ಡಿ ಪೀಸು, ಕರಿಬೇವು, ಕೊತ್ತಂಬರಿ, ಆಮೇಲೆ ಸೋಡಾ, ಒಂದು ಸ್ವಲ್ಪ ಉಪ್ಪು, ಖಾರದ ಪುಡಿ, ಇಷ್ಟು ಹಾಕಿನಿ ಫ್ರೆಂಡ್ಸ್. ಖಾರದ ಪೇಸ್ಟ್ ಬೇಕಂದ್ರೆ ನೀವು ಹಾಕ್ಕೋಬೋದು. ಹಸಿ ಖಾರದ ಟೇಸ್ಟ್ ಆಗ್ತೈತೆ. ಆ್ಯಕ್ಚುಲಿ ನನಗೆ ಹೊಟ್ಟೆಗೆ ಸರಿ ಇಲ್ಲ ಅಂಥೇಳಿ ಹಾಕ್ಕೊಂಡಿನಿ. ಇನ್ನೂ ನಿಮ್ಗೆ ಏನಾರು ಇಂಗ್ರೀಡಿಯೆಂಟ್ಸ್ ಬೇಕಂದ್ರೆ ಹಾಕ್ಕೋಬೋದು. ಉಳ್ಳಾಗಡ್ಡಿ ಸ್ವಲ್ಪ ಸಣ್ಣಗೆ ಹೆಚ್ಚಾಕೊಂಡ್ರೆ ಬಾಯೊಳಗೆ ಸಿಕ್ಕಾಗ ಒಂದು ಸ್ವಲ್ಪ ಚಲೋ ಅನಿಸ್ತದೆ ತಿನ್ನಕ್ಕೆ. ಸೊ ಇದೆಲ್ಲ ನೆನೆ ಮಟ್ಟ ಅಂದ್ರೆ 7:30 ಆಗಿತ್ತು ಈಗ. ಅದಕ್ಕೆ ನೆನಿಲಿ ಆರಾಮಾಗಿ ಊಟದ ಟೈಮಿಗೆ ಮಾಡಿಕೊಟ್ರಾತಂತೇಳಿ ಅಂದ್ಕೊಂಡೆ. ಸ್ವಲ್ಪ ಹೇರ್ ಆಯಿಲ್ ಮಾಡ್ಕೊಂಡ್ರಾತು, ಎಣ್ಣೆ ಕಾಣಿಸೋಣ ಕೂದಲಿಗೆ, ಸ್ವಲ್ಪ ಏನೆಲ್ಲ ಅದಾವೋ ತಲೆಯೊಳಗೆ. ಸೊ ತಿಂದು ಉಂಡು ಆರಾಮಾಗಿರ್ಲಿ, ಬೆಳಗ್ಗೆ ವಾಶ್ ಮಾಡೋಣ ಅಂತ ಅಂದ್ಕೊಂಡು ಇಲ್ಲಿ ಎಣ್ಣೆ ಹಚ್ಕೊಳಕತ್ತೀನಿ. ನಿಮ್ಮಪ್ಪನಿಗೆ ಎಷ್ಟು ಜನಪ್ಪ ಮಕ್ಕಳು? ಹೇರ್ ಆಯಿಲು ಖಾಲಿ ಆಗೈತೆ ಫ್ರೆಂಡ್ಸ್ ನಮ್ಮದು. ಹಸಿ ಕೊಬ್ಬರಿನ ಫ್ರಿಜ್ನಾಗಿಟ್ಟು ಒಣಗಿಸ್ಕೊಂಡು ಈ ಥರ ಎಲ್ಲ ಮಾಡ್ಕೊಂಡಿರ್ತೀನಿ. ನಾನು ಅದು ವಿಡಿಯೋ ಹಾಕ್ಬೇಕಂತ ಅನ್ನಕತ್ತೀನಿ, ಬಟ್ ಅದು ಮಿಕ್ಸಿ ಸರಿ ಇಲ್ಲ, ಅದಕ್ಕೆ ಅದು ಪೆಂಡಿಂಗ್ ಉಳ್ದೈತಿ. ಅದು ನಿಮ್ಗೆ ಭಾಳ ಯೂಸ್ಫುಲ್ ಆಗ್ತೈತಿ. ಈಗ ಅನ್ಕಾತ್ ಮಟ್ಟ ಇರಲಿ ಅಂತೇಳಿ ನಾನು ಅಂಗಡಿ ಒಳಗೆ ತಂದಿದ್ದೆ ಎಣ್ಣೆನ ಹಚ್ಕೊಳಕತ್ತೀನಿ. ನಂದು ಡೆಲಿವರಿ ಆದಾಗ ಜಾಸ್ತಿ ಉದ್ದು ಬಂದಿತ್ತು ಕೂದಲ. ಕಟ್ ಮಾಡಿಸಿದ್ಮೇಲೆ ಸ್ವಲ್ಪ ಇಷ್ಟ ಉಳ್ದಾವೀಗ. ಇವನ್ನ ಕಾಪಾಡ್ಕೋಬೇಕು. ನಮ್ಮ ಮನೆಗೆ 3 ಜನ ಹೆಣ್ಮಕ್ಳು ಇರೋದ್ರಿಂದ ಅವ್ರಿಗೂ ಕೇರ್ ಮಾಡಬೇಕು, ನನಗೂ ಕೇರ್ ಮಾಡ್ಕೋಬೇಕು. ಅವ್ರಿಗೂ ಕೂದಲ ಅದಕ್ಕೆ ಕಟ್ ಮಾಡ್ಸಕತ್ಬಿಡ್ತೀನಿ ನಾನು. ಯಾಕಂದ್ರೆ ಸಣ್ಣ ಕೂದಲ, ಆಮೇಲೆ ಸ್ಕೂಲ್ಗೆ ಹೋಗೋ ಮಕ್ಕಳದ್ದು ತಲೆ ಹಸನಿಡೋದು ಭಾಳ ಕಷ್ಟ. ವಾರಕ್ಕೆ 1-2 ಸಲ ಹಿಂಗೆ ತೊಳಿತೀವಿ, ಅದೇನಿಲ್ಲ. ಬಟ್ ಉದ್ದ ಬಂದಾಗ ಏನು ಅದು ಇದು ಜಾಸ್ತಿ ಕಾಡಾಟ ಇರ್ತೈತಿ. ಮನ್ಯಾಗ ಯಾಕೆ ಬಿಟ್ಟಿನಿ ಅಂದ್ರೆ ಆಕೆ ಡಾನ್ಸ್ ಕ್ಲಾಸಿಗೆ ಹೋಗ್ತಾಳೆ, ಇರಲಿ ಅಂತೇಳಿ ಬಿಟ್ಟಿನಿ. ಪ್ರೋಗ್ರಾಮ್ ಎಲ್ಲ ಇದ್ದಾಗ ಜಡಿ ಕಟ್ಟಕ್ಕೆ ಅನುಕೂಲ ಆಗ್ತೈತೆ ಅಂಥೇಳಿ. ಆಮೇಲೆ ಅವ್ರ ಮಿಸ್ಸು ಹೇಳ್ಯಾರ ಕಟ್ ಮಾಡಿಸ್ಬೇಡ್ರಿ ಅಂಥೇಳಿ. ಸೊ ಹಾಗಾಗಿ ಆಕೆ ಕೂದಲ ಬಿಟ್ಟಿನಿ. ಇವರಿಬ್ಬರಿಗೂ ಸಣ್ಣಗಿನ ಕಟ್ ಮಾಡ್ಸಕತ್ತೀನಿ. ಅವ್ರದ್ದು ಏನಾರ ಒಂದು ಡಾನ್ಸ್ ಕ್ಲಾಸ್ ಅದು ಅಡ್ಮಿಷನ್ ಮಾಡೋ ಮಟ್ಟ ಈಕಿದು ಮುಗಿದ್ಮೇಲೆ ಅವ್ರಿಗೆ ಹಚ್ಬೇಕಂತ ಹೇಳಿ, ಇನ್ನೂ ಸ್ವಲ್ಪ ಏಜ್ ಆಗಲಿ ಅಂಥೇಳಿ ಬಿಟ್ಟಿನಿ. ನಾನು ಕಟ್ತೀನಿ ಮಮ್ಮಿ ಅಂಥೇಳಿ ಕಟ್ಟಕ್ಕೆ ಟ್ರೈ ಮಾಡಕತ್ತಾಳ. ಇನ್ನೊಮ್ಮೆ ಮಾಡಿ ಅಷ್ಟು ಬಿಡ್ತಾವ ಅಂದ್ರೆ ಹೆತ್ತವ್ರಿಗೆ ಹೆಗ್ನ ಮುದ್ದಂತ. ನಮ್ಮ ಚಿಟ್ಟು ಏನು ಮಾಡಿದ್ರು ನನಗೆ ಚೆಂದ ಕಾಣಿಸ್ತೈತಿ. ಆಕಿ ಒಂಥರ ಟೈಮ್ ಪಾಸ್, ಏನೆಲ್ಲ ಟೆನ್ಷನ್ ಮರೆಸ್ಬಿಡ್ತಾಳೆ, ಸಿಟ್ಟಿದ್ರು ಮರೆಸ್ಬಿಡ್ತಾಳೆ. ಆಕಿನ ಜೊತೆ ಎಷ್ಟು ಆಟ ಆಡಿದ್ರು ಕಡಿಮೆ ಅನ್ನಿಸ್ತಿರ್ತೈತಿ. ಅಫ್ಕೋರ್ಸ್ ನಿಮ್ಮ ಮನೆಗೂ ಮಕ್ಕಳಿದ್ರೆ ನಿಮಗೆ ಗೊತ್ತಿರ್ತೈತೆ ಅದು. ಸೊ ತಾಲಿಪಟ್ಟಿ ರೆಡಿ ಮಾಡ್ಕೊಡಕತ್ತೀನಿ. ಅವ್ರ ಪಪ್ಪ ಅವ್ರನ್ನ ಕರ್ಕೊಂಡು ಊಟ ಮಾಡಿಬಿಡ್ತಾರೆ. ಇದು ಬಿಸಿ ಬಿಸಿಯಾಗಿ ಹಾಕ್ಬಿಟ್ಟೆ ಅಂದ್ರೆ ತಿಂತಾರಂತೇಳಿ. ಜಾಸ್ತಿ ಏನು ಮಾಡೋಕ್ಕೆ ಶಕ್ತಿನೇ ಇಲ್ಲ ಫ್ರೆಂಡ್ಸ್, ಎಲ್ಲ ಹೋಗ್ಬಿಟ್ಟೈತಿ. ಹಂಗಾಗಿ ಏನು ಅನುಕೂಲ ಆಗುತ್ತೆ ಅದನ್ನು ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಇವತ್ತಿನ ವಿಡಿಯೋ ಮುಗಿಸುವಂಥ ಶುಭಗಳಿಗೆ ಬಂದ ಬಿಟ್ಟು ನಾಳೆ ಮತ್ತೊಂದು ವಿಡಿಯೋ ಒಳಗೆ ಸಿಗ್ತೀನಂತ. ಅಲ್ಲಿವರೆಗೂ ಎಲ್ಲರೂ ವಿಡಿಯೋಸ್ ನೋಡಿರಿ, ಸಪೋರ್ಟ್ ಮಾಡಿರಿ. ಯಾರ್ಯಾರು ಫುಲ್ ವಿಡಿಯೋ ನೋಡಿರಿ ಅವರಿಗೆಲ್ಲ ಥ್ಯಾಂಕ್ ಯು ಹೇಳ್ತಾ ಬಾಯ್.